3 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಏನೋ ಒಪ್ಕೊಂಡ್ವಿ. ಎಲ್ಲಿಂದ ತಗೊಬರೋದು, ಹೆಂಗೆ ಹೊನ್ಸೋದು ಅಮ್ಮಂಗಾಗೈತೆ. 3 ಲಕ್ಷ ಅಂತಂದರೆ ಏನಾಯಿತು? ಹಾಂ, ಈ ಎಲ್ಲಿ ತೊಗೊಂಬತ್ತೀಯ ಇವಳೆ? ಹೆಂಗ ಹೊಂದಿಸ್ಬೇಕಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಹಾಂ, ಇವಾಗ ನಾವು ಜೈಲಿಗೆ ಹೋದ್ರೆ ಎಷ್ಟು ಕಷ್ಟ ಗೊತ್ತಾ? ಹೊರಗೆ ಬರೋಕ್ಕಾಗಲ್ಲ. ಎಷ್ಟು ದಿವಸ ಆಗುತ್ತೋ ಏನೋ FIR ಒಳಗಡೆ ಹಾಕಿದ್ದಾರೆ ಅಂತಂದರೆ. ಹೆಂಗೋ ಸದ್ಯ ಅವಳು ಕಂಪ್ಲೇಂಟ್ ಕೊಡಲಿಲ್ಲ. 3 ಲಕ್ಷ ದುಡ್ಡು ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತೀನಿ ಅಂತ ಹೇಳಲ್ಲ. ದುಡ್ಡಿಗೆ ಆಸೆ ಬಿದ್ದು 3 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ? ಕೊಟ್ಟರು ಕೊಡೋಣ. ನಾವು ಒಳಗೆ ಹೋದರೆ ಇರೋಕ್ಕಾಗಲ್ಲ. ಅಷ್ಟು ಸುಲಭ ಅಲ್ಲ. 4 ಗೋಡೆ ಮಧ್ಯೆ ಇರೋ ಅಂಥದ್ದು ಸುಲಭ ಅಲ್ಲ. ದುಡ್ಡು ಮುಗಿದ್ರೂ ಪರವಾಗಿಲ್ಲ, ನಾವು ಹೊರಗಿರಬೇಕು. ಅದಕ್ಕೇ ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟು ಸುಲಭ ಅಲ್ಲ ಕಣಪ್ಪ. ಒಳಕ್ಕೆ ಹೋಗ್ಬಿಟ್ರೆ ಹೊರಗೆ ಬರೋದು FIR ಹಾಕ್ಯಾರೆ ಅಂತಂದರೆ ಏನು ಮಾಡಿದ್ರು ನಾವು ಹೊರಕ್ಕೆ ಬರೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಅಲ್ಲಿ ಮುದ್ದೆ ಮುರಿಯೋಕ್ಕಾಗಲ್ಲ ಜೈಲಲ್ಲಿ. ಮತ್ತು ಸೊಳ್ಳೆ ಕಾಟ, ಊಟ ಚೆನ್ನಾಗಿರಲ್ಲ. ಅಯ್ಯಪ್ಪ ಭಾಳ ಕಷ್ಟ, ಜೈಲಿಗೆ ಇರೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ಮನೆಯಾಗೆ ಮತ್ತೆ ತಗೈತಲ್ಲ 4 ಲಕ್ಷ ರೂಪಾಯಿ ಐತೆ. ಮೊನ್ನೆ ನಾವು 1 ಲಕ್ಷ ಬಿಡಿಸ್ಕೊಂಬಂದಿರೋದು ಅದೊಂದು ಐತೆ. ಇನ್ನೊಂದು 2 ಲಕ್ಷ ಅತ್ತೆ ತೆಗಿಸ್ಕೊಂಡು 3 ಲಕ್ಷ ಕೊಡೋಕ್ಕಾಗುತ್ತೆ. 4 ಲಕ್ಷ ಐತೆ ಅತ್ತೆ ತೆಗಿ. ಇವಾಗ 3 ಲಕ್ಷ ಐತೆ, ನಾವು 1 ಲಕ್ಷ ಹೊಂದಿಸಿದ್ವಿ. ಇನ್ನು 4 ಲಕ್ಷ ಮನೆಯಾಗ ಐತಿ. ಇನ್ನೇನು ಅದೇ ಐತಲ್ಲ, ನಾನು ಅದಕ್ಕೆ ಬಿಡು ಕೊಟ್ಟರು ಕೊಡೋಕ್ಕಾಗುತ್ತೆ ಅದನ್ನು. ಅದೇ ನಾವು ಬಿಡಿಸ್ಕೊಂಬಂದ್ವಲ್ಲ, ಇವ್ರದೇ ದುಡ್ಡು ಬಿಡಿಸ್ಕೊಂಡು ಹೋದ್ವಲ್ಲ, ಅದೊಂದು ಲಕ್ಷ ಐತೆ. ಇನ್ನು 2 ಲಕ್ಷ ಅತ್ತೆ ತೆಗಿಸ್ಕೊಂಬೋದು, ಕೊಡೋದು. ಏನು 3 ಲಕ್ಷ ರೂಪಾಯಿ ದುಡ್ಡು ಕೊಡೋದೇನಂತ ದೊಡ್ಡ ವಿಷಯ ಅಲ್ಲ. ಆರಾಮಾಗಿ ಕೊಡ್ಬೋದು. 3 ಲಕ್ಷ ಅಲ್ಲ, ಏನು ಚಿಂತೆನೇ ಮಾಡೋಂಗಿಲ್ಲ, ಕೊಡ್ಬೋದು. ಅಂದರೆ ಅಮ್ಮ ಇದ್ದಾಗೈತೆ, ಅದನ್ನು ಇಸ್ಕೊಂಡು ಕೊಡೋಕ್ಕಾಗತ್ತೆ. ಬೇರೆನಾಗ ಹೆಂಗೆ ಅಮ್ಮಯ್ಯ ಹಂಗೆ ಇಕ್ಕಣೈತೆ. ಅಪ್ಪ ಕೆಲ್ಸಕ್ಕೆ ಹೋಗಿರೋದು, ನಾವು 1 ಲಕ್ಷ ಬಿಡಿಸ್ಕೊಂಡು 4 ಲಕ್ಷ ಐತೇನು ಬಿಡು. ಹಂಗಾರೆ 3 ಲಕ್ಷ ಹೋದ್ರೂ ಹೋಗ್ಲಿ ಅದ್ರಾಗೆ. ಅದೇ ಮತ್ತೆ ಆಮೇಲೆ ಯಾವ್ದ್ರಾಗಾದ್ರೂ ದುಡ್ಡು ಮಾಡ್ಕೊಂಡ್ರೆ ಆಯಿತು. ಹೋದ್ರೂ ಹೋಗುತ್ತೆ. ಎಲ್ಲ ಒಂದು ಕಡೆಗೆ ಯಾವ್ದಕ್ಕೋ ಇಕ್ಕಿದ್ವಿ ಹಾಳಾಗೋಯ್ತು ಅಂತೇಳಿ ನಾವು ನೊಂದ್ಕೊಂಡು ಕೊಟ್ಟಿದ್ದೇನೆ. ಅವಳಿಗೇನು ಒಳ್ಳೇದಾಗಲ್ಲ. ಅವಳಿಂದೇ ನಾವು 3 ಲಕ್ಷ ತಗೊಂಡು ಏನು ಮಾಡ್ತಾಳೆ? ಹಾಳಾಗೋದ್ರೂ ಹೋಗ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ, ನಾವು ಅರ್ತ್ಕೊಂಬ್ಲಿಲ್ಲ ಕಣಪ್ಪ. ನಾವು ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಎಂಥ ಕೆಲಸ ಆಯಿತು ಅಮ್ಮಂಗಾಗೈತಿ. ಇವಾಗ ನೋಡು, 1 ಲಕ್ಷ ಬಿಡಿಸ್ಕೊಂಬರಕ್ಕೆ ಹೋಗಿ 3 ಲಕ್ಷ ದುಡ್ಡು ಕಟ್ತಂಗಾಯ್ತು. ನಾವು ಅದು ಒಟ್ಟು ಬಿಡಿಸ್ಕೊಂಬರ್ಬೋದು. 3,80,000 ನಮ್ಮ ಕೈಗೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅಯ್ಯಪ್ಪ, ಇವಾಗಿನ ಕಾಲ ಭಾಳ ಪ್ರಪಂಚ ಮುಂದುವರೆದೈತಿ. ಏನು ಮಾಡಿದ್ರು ನಮ್ಮ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಗೊತ್ತಾಗಲ್ಲ ಬಿಡು, ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ ನಾವು ಮಾಡ್ತೀವಿ. ಆದರೆ ಅದು ಏನೇ ಆಗಿದ್ರೂ ಕಂಡುಹಿಡಿತಾರೆ ಅಂಥ ಕಾಲ. ಅದಕ್ಕೆ ಮತ್ತೆ ಏನು ಇಂಥ ಅದೆಲ್ಲ ಮಾಡ್ಕೊಂಡು ಸುಮ್ಮನೆ ಸಿಕ್ಕಾಕಬಾರ್ದು. ನನಗೀಗ ಬೇಜಾರಾಗ್ತೈತಿ. ಅದೇ ಅತ್ತೆ ಹತ್ರ ಇರೋ ದುಡ್ಡೇನೆ ಕೊಡ. ನೀನು ಮಾಡೋಕ್ಕಾವತ್ತು? ಹಾಳಾಗಿ ಹೋದ್ರೆ ಹೋಗ್ಲೇಳು. ತಗೊಂಡು ಸಾಯ್ಲೇಳು. ಅದೇ ಮತ್ತೆ ಕೊಟ್ಟು ಬಿಸಾಕಿರತ್ತ. ಏನು ಮಾಡೋಕ್ಕಾಗುತ್ತೆ? ಮನೆಯಾಗ ಹಂಗೆ ಅಮ್ಮ ಇಂತಾಗಿರೋದು ದುಡ್ಡು ಇರೋದ್ರಿಂದ ನೋಡಿ. ನಾನು ಅಮ್ಮ ಇಂತಾಗಲಿಲ್ಲ, ದುಡ್ಡು ಅಂತ ಹಂಗೆ ಇಕ್ಕೆಂಬ್ತಿಲ್ಲಮ್ಮ. ತತ್ತಾರಮ್ಮ ಅಂತಿದ್ದೆ. ಇವಾಗ ನೋಡಿ ಇಕ್ಕೊಂಡಿರೋದಕ್ಕೆ ಬೇಕಾಗುತ್ತೆ. ಇವಾಗ ಹೋಗಿ ಅದನ್ನ ಇಸ್ಕೊಂಡು ಕೊಟ್ಟು ಬಿಡೋಣ. ಯಾಕೆ 1 ತಿಂಗಳು ತಗೊಂಡು ಬೇಡ, ನಾಳೆ ಕನ್ನಡದ ಕೊಟ್ಟು ಬಿಡೋಕ್ಕಾಗುತ್ತೆ. ಇವಾಗ ಹೋಗಿ ಅಮ್ಮ ಇಂತಾಗ ಇಸ್ಕೊಂಡು ಕೊಟ್ಟು ಬಿಡೋಕ್ಕಾಗುತ್ತೆ. ಕೊಟ್ಬಿಡೋಣ. 2-3 ದಿನದೊಳಗೆ ಕೊಡೋದು. ನೋಡಪ್ಪ ಎಲ್ಲಿಂದ ತಂದರು ಇವರು ಅಂತ ಅನ್ಕೋಬೇಕು. ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂಡವ್ರಿ, ಅಂತ ದುಡ್ಡಿಲ್ಲ ಅಂದ್ಕೊಂಡವ್ರಿ. ಅಯ್ಯೋ ನೀನು, ನಾವು ಹೆಂಗಾದ್ರೂ ದುಡ್ಡು ಹೊಂದಿಸ್ತೀವಿ. ಅವಳು ಹಂಗೆ ಅಂದಿರೋದು, ಅದಕ್ಕೆ ಮತ್ತೆ ದುಡ್ಡು ಕೇಳಿರೋದವಳು. ಇವಾಗಿಲ್ಲ ಅಂತಂದಿದ್ರೆ ಕಂಪ್ಲೇಂಟ್ ಕೊಟ್ಟು ನಾನು ಒಳಕ್ಕೆ ಹಾಕಿಸ್ನೇ ಎಂಬರು. ಅವಳು ಇವ್ರ ತಗೆಲೈತೆ ದುಡ್ಡು ಕೇಳಾಗ ಒಳ್ಳೆಯಳು ಅನ್ನಿಸ್ಕೋಬೇಕು ಊರಾಗೆಲ್ಲ. ಈಗಳಪ್ಪ ಊರಾಗ ತಿರ್ಗಾಮೇಲೆ ನೋಡಪ್ಪ ಇವಳು ಹಿಂಗೆ ಮಾಡಿದಳಂತೆ, ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕ್ಸ್ಯಾಳಂತೆ ಅಂತ ಅನ್ನಿಸ್ಕೋಬಾರ್ದು ಅಂತ ಇಂಥದ್ದು ಮಾಡ್ತಾ ಇರೋದವಳು. ಹೆಂಗೋ ಕಂಪ್ಲೇಂಟ್ ಕೊಡ್ದಂಗೆ ಏನೋ ಒಂದು ಮಾಡಿ ದುಡ್ಡು ಇಸ್ಕೊವನ. ಹೆಂಗೋ ಅತ್ತ ನನಗೆ ಯಾತ್ಕನ ಆಗುತ್ತೆ. ದುಡ್ಡು ಇಸ್ಕೊಂಡ್ರೆ ಒಳ್ಳೆಯವಳು ಆಗ್ತೀನಿ. ಇವ್ರ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂದ್ಕೊಂಡವಳೆ. ಬಿಡು, ನಮ್ಮ ತಾಗೇನು ದುಡ್ಡು ಐತಲ್ಲ. ನಮ್ಮ ಅತ್ತೆ 4 ಲಕ್ಷ ರೂಪಾಯಿ ದುಡ್ಡು ಐತೆ. ಏನು 4 ಲಕ್ಷ ನಮ್ಮ ಅತ್ತೆ ಆಗ್ಲಲ್ಲ ನೋಡಿ ಬೀರ್ನ ಕಿಕ್ಕೋದು ಕೇಳಿ ಅತ್ತೆ ತೆಗಿಸ್ಕೊಂಬಂದು ಕೊಟ್ರೆ ಆತ. ನಮ್ಮ ಅತ್ತೆ ಏನು ಕೊಡುತ್ತೆ? ನಮ್ಮ ಅತ್ತೆ ಏನಂತದಲ್ಲ, ಕೊಡುತ್ತೆ. ನಮ್ಮ ಅತ್ತೆ ತೆಗಿಸ್ಕೊಂಡು ಕೊಟ್ರೆ ಆತ ಅಷ್ಟೇ. ಅದೇ ಮತ್ತೆ ಏನು ಮಾಡೋಕ್ಕಾಗುತ್ತತ್ತ. ಯಾವುದಾರ ಒಂದು ಆಸ್ಪತ್ರೆಗೆ ಇಕ್ಕಿದ್ವಿ, ಚೆನ್ನಾಗಿ ಇರಲಿಲ್ಲ, ಏನಾಗಿತ್ತು ಅಂತ ತಿಳ್ಕೊಬಿಡ್ಬೇಕು. ಸುಮ್ಮನೆ ಯಾತಕತ್ತ ಬಿಡು, ನಮ್ಮ ಅತ್ತೇನೋ ಕೊಡುತ್ತೆ. ನಮಗೆ ಮಾತ್ರ ಇಲ್ಲ ಅಂಬಲ್ಲ. ಇಸ್ಕೊಂಡು ಕೊಟ್ರೆ ಹತ್ಲತ್ಲಾಗ ಭಾಳ ಹೋದ್ರೆ ಹೋಗುತ್ತೆ. ಇನ್ನೇನು ಮಾಡೋದು? ಭಾಳ ಬೇಜಾರಾಗ್ತೈತಪ್ಪ ನನಗಂತೂ. ಅಯ್ಯೋ, ಕಾದು ಸಾಕಾಯಿತು. ಅವತ್ತೆ ಅಂತೂ ಇನ್ನೂ ಬಂದಿಲ್ಲ ಅಂದ್ಕೊಂಡಿರುತ್ತೇನೋ. ಫೋನನ್ನು ಮಾಡೋಕ್ಕಿಲ್ವಿ. ಫೋನು ನನ್ನ ಸ್ವಿಚ್ ಆಫ್ ಆಗಿಬಿಟ್ಟೈತೆ. ಇವಾಗ ಅಮ್ಮನ ನಂಬರ್ ನನಗೆ ಹೊಸ್ದಾಗಿ ತಗೊಂಡಿರೋದು ಗೊತ್ತೇ ಇಲ್ಲ. ಹಳೆ ನಂಬರ್ ಗೊತ್ತು. ಏನು ಮಾಡೋದು? ಬಿಡು, ಹೋಗ್ತೀವಲ್ಲ ಇವಾಗ. ಹೋಗಿ ಎಲ್ಲ ವಿಷಯ ಹೇಳಿದ್ರೆ ಆಯಿತು ಅಮ್ಮ ಇಂತಾಗೆ. ಏನು ಮಾಡೋದು? ಹಿಂಗೆ ಆಯಿತು ಅಂತ ಮತ್ತೆ ಏನು ಬಿತ್ತೋ ಏನೋ ಅಂತ ನನಗೆ ಭಯವಾದಂಗೆ ಆಗ್ತೈತಿ. ಅಯ್ಯೋ, ಏನಂತೈತೋ ಏನೋ ಅಂತ. ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ ಅಂತೈತೆ. ಹಿಂಗಾಗೈತೆ ಕಣಮ್ಮ ಅಂತ ಹೇಳಿದ್ರು ಸುಮ್ಮನಾಗುತ್ತೆ. ಅಮ್ಮ ಹಿಂಗಾಗೈತೆ ಎಲ್ಲ ಹಿಂಗೆ ಮಾಡೋದು ನೋಡಿದ್ರೆ ಅವರು ಅಂತೇಳಿ ಹೇಳಿದ್ರೆ ಅವ್ರ ಬಗ್ಗೆನೂ ಬೈಕೊಂಬತ್ತೆ. ಅವ್ರ ಮೇಲೆ ಸಿಟ್ಟು ಬರುತ್ತೆ ನಮ್ಮ ಅಮ್ಮಗೆ. ನೋಡಿ ಎಂಥ ಕೆಲಸ ಮಾಡಿಬಿಟ್ರು ಇವರು ಅಂತೇಳಿ ಬೈಕೊಂಬತೈತೆ. ಸುಮ್ಮನಿರು, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ತಲೆ ಕೆಡಿಸ್ಕೊಬಿಡೋದು. ಏನಾಗುತ್ತೆ ಆಗಲಿ, ಸುಮ್ಮನಿರು. ನೇ ಮಾಡೋಕ್ಕಾಗುತ್ತೆ. ಅದೇ ಬಣ್ಣ ಬತ್ತೈತಿ, ಹೇಳ್ತೀನಿ. ಅಣ್ಣ ಬಾರಣ್ಣ ಇಲ್ಲಿ. ಹೋಗ್ರಿ, ಇನ್ಯಾಕೆ ನಿಂತ್ಕೊಂಡಿದ್ರೆ? ಅಲ್ಲ ಮಾಡೋದು ಮಾಡಿಬಿಟ್ಟು ಇಂಥದ್ದೆಲ್ಲ ಯಾಕ್ರಲ್ಲ ಬೇಕು ನಿಮಗೆ?
ಅಲ್ಲ ಬೇರೆ ಯಾರು ಅಲ್ಲ ಕಣೋ, ನಿನ್ನ ತಮ್ಮ ಅವನು ಚೆನ್ನಾಗಿರ್ಲಿ ಎಂಬುದು ಇರ್ಬೇಕು ಕಣಲ್ಲ. ಯಾಕ್ರಲ್ಲ ಹಿಂಗೆ ಮಾಡಿ ಸುಮ್ಮನೆ ಇಲ್ಲದು ಮರ್ಯಾದೆ ಕಳ್ಕೊಂತೀರಾ? ಏನು ಮಾಡೋಣ, ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ, ಅದೇನೋ ಆಗುತ್ತೆ. ನಾವೇನು ಅಂದ್ಕೊಂಡ್ವಿ ಗೊತ್ತಾ, ಮತ್ತು ಬಿಡು ಅವ್ರಿಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ವಿ. ಆದ್ರೆ ಹಿಂಗೆ ಆತಣ್ಣ, ನೀನಾನ ಹೇಳ್ಕೊಡ್ಮೆ ಮಾಡ್ಸಾಕಿಲ್ಲ ಏನಣ್ಣ, 1 ಲಕ್ಷಕ್ಕೆ 1 ಲಕ್ಷ ಕೊಡ್ತಿದ್ವಿ, 2 ಲಕ್ಷ ಹತ್ತಿರಾನ ನೀನಾನ ಹೇಳ್ಬೇಕಿಲ್ಲ ಏನಣ್ಣ. ನಾನು ಅದು ಹೆಂಗಪ್ಪ ಹೇಳೋಕ್ಕಾಗುತ್ತೆ? ನಾನೀಗ ಜೊತೆಗೆ ಬಂದಿರ್ಬೋದು ಅಷ್ಟೇ, ಬಾರೋಣ ಅಂತ ಕರ್ಕೊಂಬಂದ್ರು ಬಂದೀನಿ ಅಷ್ಟು ಬಿಟ್ಟರೆ ನಾನು ಇನ್ನೇನಿಗಳಪ್ಪ ಯಾತು ಹೇಳೋಕ್ಕಾಗಲ್ಲ. ಅಣ್ಣ ನಮಗೆ ಹೊಟ್ಟೆ ಉರಿತೈತೆ, ನಮ್ಮ ದುಡ್ಡು ನೋಡಿ ನಮ್ಗೆ ಎಷ್ಟು ಟೆನ್ಷನ್ ಆಯಿತು. ಇವಾಗ ಅವ್ರಿಗೆ ಅಷ್ಟೇ ಟೆನ್ಷನ್ ಆಗ್ಬೇಕು ದುಡ್ಡು ಕೊಡ್ಬೇಕಂದ್ರೆ ಅದ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಅವ್ರು ಕೇಳಲ್ಲ ಕಣಪ್ಪ, ನಿಮಗೆ ಬುದ್ಧಿ ಇರಬೇಕು. ಈಗ ಏನು ಎಂತೆಂಥದ್ದು ಕಂಡು ಹಿಡಿಯೋಕ್ಕಾಗಲ್ವೇನಲ್ಲಿ ನೀನು ಅಯ್ಯೋ ಅಯ್ಯೋ ಎಲ್ಲ ಕ್ಯಾಮ್ರಾಗಳು, ಇವಾಗ ಕ್ಯಾಮ್ರಾಗಳು ಇರೋದ್ರಿಂದ ಯಾರಿಗೂ ಏನೋ ಮೋಸ ಮಾಡೋಕ್ಕಾಗಲ್ಲ, ಯಾರಿಗೂ ಇದು ಮಾಡೋಕ್ಕಾಗಲ್ಲ ಅಂಥದ್ದು ಇವಾಗ. ಅಲ್ಲ ಕಣಣ್ಣ, ಏನನ ಆಗೋದಾಗ್ಬಿಟ್ಟೈತೆ, ಒಂದ್ಸತಿ ಹೇಳಿದ್ರು ನೀನು. ಕಣಮ್ಮ ನಾನು ಏನು ಹೇಳೋಕ್ಕಲ್ಲ, ನಾವು ಹೋಗ್ತಾ ಇದ್ದೀವಿ, ಏನೋ ಮಾಡ್ಕೊಳ್ರಮ್ಮ. ನಾವು ಅವ್ರ ಜೊತೆಗೆ ಬಂದಿದ್ದೀವಿ, ಏನೋ ಇಷ್ಟು ಹೇಳ್ಬಲ್ಲೆ. ನೀವು ಮಾಡಿರೋ ತಪ್ಪೇನೆ. ತಪ್ಪು ಮಾಡಿಲ್ಲ ಅಂದರೆ ಬಿಡ, ಅವ್ರೇನು ತಪ್ಪು ಮಾಡಿಲ್ಲ, ಏನೋ ಆಗೈತೆ ಗೊತ್ತಿಲ್ದಲೆ ಆಗೈತೆ ಅಂತ ಹೇಳ್ಬೋದು. ಗೊತ್ತಿದ್ದು ಕೊಟ್ಟು ನೀವು ತಪ್ಪು ಮಾಡಿದ್ದೀರಾ ಅಂತಂದರೆ ತಪ್ಪೇ ತಾನೇ. ಗೊತ್ತಿದ್ದು ಕೊಟ್ಟು ತಪ್ಪು ಮಾಡಿದ್ರೆ ಅದು ತಪ್ಪೇನೆ. ಗೊತ್ತಿಲ್ದಲೆ ತಪ್ಪು ಮಾಡಿದ್ರೆ ಬಿಡಪ್ಪ ಅನಿವಾರ್ಯ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ದಲೆ ಮಾಡಿದ್ದಾರೆ ಅಂತ. ಗೊತ್ತಿದ್ದು ಕೊಟ್ಟು ನೀವು ಇಂಥ ತಪ್ಪು ಮಾಡಿದ್ದೀರಾ ಅಂತಂದರೆ ನಾವು ಹೇಳೋಕ್ಕಾಗುತ್ತಾ? ನಮ್ಮನ್ನು ಉಗ್ಳ್ತಾರೆ. ಅಣ್ಣ ನಿನಗೆ ನಾನು ಆಗಿದ್ರೆ ಈ ರೀತಿ ಸುಮ್ಮನೆ ಇರ್ತಿದ್ದೇನಣ್ಣ ಅಂತ ಕೇಳ್ತಾರೆ. ಅವಾಗ ನಾವು ಮಾತಾಡೋಕ್ಕಾಗುತ್ತೆ ನನ್ನ ಮುಂದಕ್ಕೆ ಒಂದು ಮಾತಾಡೋದಕ್ಕಾಗೋದಿಲ್ಲ. ಸರಿ ಆಯಿತು ಬಿಡೋಣ ಅಂತ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾರು ಹೇಳಲ್ಲ. ಇವರೆಲ್ಲ ಅವ್ರ ಕಡಿಕೆ, ಯಾರು ಹೇಳಲ್ಲ. ಬಿಡತ್ತ ಹೋಗ್ಲಿ, ಒಂದು ಮಾತು ಏನೋ ಆಗೈತೆ ತಪ್ಪು ಮಾಡ್ಯವ್ರೆ ಅಂತ ಒಂದು ಮಾತು ಹೇಳಲ್ಲ. ಎಲ್ಲನ ಈಗ ಕೆಟ್ಟದ್ದು ಮಾಡೋ ಅಂತಾರೆ. ಅವ್ರ ಜೊತೆ ಬಂದವ್ರು ಅಂದಮೇಲೆ ಮತ್ತೆ ಅವ್ರ ಕಡೆಗೆ ಅವ್ರು ಮಾತಾಡೋದು, ಕರ್ಕೊಂಬಂದವ್ರು ಅದಕ್ಕೆ ಮತ್ತೆ ಅವ್ರನ್ನ ಅದಕ್ಕೆ ಕರ್ಕೊಂಬಂದಿರೋದು. ನೋಡು ಹಿಂಗೆ ಮಾಡಿದ್ರಲ್ಲ ಅಂತೇಳಿ, ಅಯ್ಯೋ ನೀನು ನೋಡೋ, ನಾವು ಹಂಗಿರ್ಬೇಕು ಅಂದರೆ ಅವಣ್ಣ ಹೇಳಿದ್ದು ಸರಿನಾ? ನಾವು ಗೊತ್ತಿದ್ದು ಕೊಟ್ಟು ತಪ್ಪು ಮಾಡೀವಿ. ಗೊತ್ತಿಲ್ದಲೇ ಆಗಿದ್ರೆ ಅನಿವಾರ್ಯ ತೊಂಬರು, ಗೊತ್ತಿದ್ದು ನಾವೆಲ್ಲನ ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಅವ್ರಿಗೆ ಇವ ಸಿಟ್ಟು. ಈಗ ಮಾಡೋಕ್ಕಾಗಲ್ಲ, ಬಾ ಆಗ್ಬಿಟ್ಟೈತಿ. ಹೋಗೋಣ, ಅಮ್ಮಾಯಿ ಕಾಯ್ತಿರುತ್ತೆ, ಅಮ್ಮಾಯಿ ತಗ ಹೋಗಿ ಎಲ್ಲ ಮಾತಾಡಿ ಅಮ್ಮಾಯಿಗೆಲ್ಲ ಹೇಳೋಣ. ಬಾ ಏನು ಮಾಡೋಣ, ಅಮ್ಮಾಯಿಗೆಲ್ಲ ಹೇಳ್ಬೇಕು, ಮಾತಾಡಬೇಕು, ಬಾ. ಅದೇ ಮತ್ತೆ ಎಲ್ಲ ಜೊತೆಯಾಗಿ ಬಂದವ್ರೆ ಅಂತಂದರೆ ಇಲ್ಲದೆಲ್ಲ ಇದು ಮಾಡ್ತಾರೆ. ಬಿಡು, ತಾಳಾಗಿ ಹೋದ್ರೂ ಹೋಗುತ್ತೆ, ಯಾರನ್ನ ಕೈ ಕಾಲು ಹಿಡಿಯೋದೇನು ಬೇಡ. ನಮ್ಮ ತಾಗೆ ಐತೆ ಏನು ದುಡ್ಡು, ಬಿಡಪ್ಪ, ಸಾಲ ಮಾಡಬೇಕು ತರಬೇಕು ಅಮ್ಮಂಗೇನಿಲ್ಲ. ನಮ್ಮ ತಾಗೆ ದುಡ್ಡು ಐತಿ, ನಮ್ಮ ತಾಗೆ ದುಡ್ಡು ಐತೆ ಅಂದಮೇಲೆ ಏನು ಅಲ್ಲ, ಸಾಲ ಮಾಡ್ತಾರೋದಾಗಿದ್ರೆ ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡಬೇಕು. ಬಿಡು, ನಾವೇ ಯೋಚನೆ ಮಾಡೋ ಅಂಥದ್ದೇ ಇಲ್ಲ ನಮಗೆ. ಅದೇ ಮತ್ತೆ ಅದೊಂದು ಧೈರ್ಯದ ಮೇಲೆ ಇರಬೇಕು. ದುಡ್ಡು ಕೊಡ್ತೀವಿ ಕಣಮ್ಮ, ನೀನು ಕೊಡಮ್ಮ ಒಂದಿಟ್ಟು ಅಂತೇಳಿ 1-2 ಲಕ್ಷ ಸಾಲವಾಗಿ ಇಸ್ಕೊಂಡು ಕೊಡೋದು ಅಷ್ಟೇ. ಹಂಗೆ ಮಾಡಿದ್ರೆ ಆಯ್ತು ಹೇಳು. 1-2 ಲಕ್ಷ ನಾವು ಕೊಡ್ತೀವಿ ಅಂತೇಳಿ ಇಬ್ಬರು ಕೆಲ್ಸಕ್ಕೆ ಹೋಗಿ ದುಡ್ದು ಕೊಡೋಕ್ಕಾಗುತ್ತೆ. ಇವಾಗ ಅವ್ರದ್ದು 1 ಲಕ್ಷ ಐತಲ್ಲ, ನಾವು ಬಿಡಿಸ್ಕೊಂಬಂದಿರೋದು, ಅದು ನಮ್ಮದೇನೆ. ಇವಾಗ ಇನ್ನೊಂದು 2 ಲಕ್ಷ ಇಸ್ಕೊಂಡ್ರೆ ಕೊಡ್ತೀವಿ ಕಣತ್ತೆ ಅಂತ ಹೇಳೋದು. ಇನ್ನೇನು ಮಾಡೋಕ್ಕಾಗುತ್ತೆ. ಬಾ, ನಾವೇನು ಸಾಲ ಮಾಡೋಂಗಿಲ್ಲ. ಮನೆಯಾಗ ದುಡ್ಡು ಇಕ್ಕೊಂಡು ನಾವು ಯಾಕೆ ಯೋಚನೆ ಮಾಡೋಕೆ ಬಿಸಾಕಿರತ್ತ ತಿಂಬ್ಲಿ ನಾಯಿಗಳು ಅಂತ. ಹಾಳಾಗೋದ ನಿಗದಿ ಬಿದ್ದೋದೆ, ಹಾಳಾಗೋಗ್ತಾರೆ ನಮ್ಮ ಕಣ್ಣಿಗೆ. ನಡಿಯಪ್ಪ ಹೋಗೋಣ, ಹೊಟ್ಟೆ ಉರಿದೋಗ್ತೈತಿ. ಆದ್ರೂ ಏನು ಮಾಡೋಕ್ಕಾಗುತ್ತೆ, ಇವತ್ತು ಒಂದು ಸರಿಸ್ಕೋಬೇಕು. ಹೊಟ್ಟೆ ಉರಿದೋಗ್ತೈತಿ. ಅಯ್ಯೋ ಏನು ಮಾಡೋಣಪ್ಪ, ಏನು ಎತ್ತ ಅಂತ ನಿಜವಾಗ್ಲೂ ಅಷ್ಟಿಷ್ಟು ಬೇಜಾರಾಗ್ತಾಯಿಲ್ಲ ನನಗೆ, ಅಷ್ಟು ಹೊಟ್ಟೆ ಉರಿದೋಗ್ತೈತಿ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ತಗೇನಂದ್ರೆ ದುಡ್ಡು ಐತಿ, ಯೋಚನೆ ಮಾಡೋದೇನಿಲ್ಲ. ಮನೆಯಾಗ ದುಡ್ಡು ಐತಲ್ಲ, ಕೊಡ್ತೀವಿ ತಂದು. ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಜೈಲಿಗೆ ಹೋದ್ರೆ ಆಮೇಲೆ ಹಾಕ್ಬೇಕು, ಬರೋಕ್ಕಾಗಲ್ಲ. ಒಟ್ಟು ಜೈಲ ಮುದ್ದೆ ಮಡಿಯೋಕ್ಕಾಗಲ್ಲ, ಜೈಲಕ್ಕೆ ಸವಾಸಲ್ಲ, ಇರೋಕ್ಕಾಗಲ್ಲ. 4 ಗೋಡೆ ಮಧ್ಯೆ ಇರೋದು ಅಷ್ಟು ಸುಲಭ ಅಲ್ಲ. ಒಬ್ಬ ಮನುಷ್ಯ 4 ಗೋಡೆ ಮಧ್ಯೆ ಇರಬೇಕಂದ್ರೆ ತುಂಬ ಕಷ್ಟ. ಅದಕ್ಕಾಗಿ ನಾವು ಈ ರೀತಿ ದುಡ್ಡು ಕೊಡೋಣ ಅಂತೇಳಿ ನಿರ್ಧಾರ ಮಾಡ್ಕೊಳೋದಕ್ಕೆ ಮನೆಯಿಂದನ ತಗೊಂಬಂದು ಕೊಡೋಣ, ಮನೆಯಾಗ ಐತೆ ಅಂತೇಳಿ ಸುಮ್ಮನೆ ಅದು ಬಿಸಾಕ್ತೀವಿ. ನಮ್ದು ದುಡ್ಡು ಐತಿ, ಏನು ಹೆದರಿಕೆ ಮಾಡೋಂಥದ್ದೇ ಇಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.